ಈಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಾಹಿತ್ಯ ಲೋಕದ ದಿಗ್ಗಜರು ಸರಣಿಯಲ್ಲಿ ದ.ರಾ. ಬೇಂದ್ರೆಯವರ ಪರಿಚಯದ ಮೊದಲ ಭಾಗವನ್ನು ಈಗ ನಾವು ಕೇಳೋಣ. ಮುಂದಿನ ದಿನಗಳಲ್ಲಿ ಇದರ ಎರಡನೇ ಭಾಗವನ್ನು ಪ್ರಸಾರ ಮಾಡುತ್ತೇವೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಮತ್ತೊಬ್ಬ ಪ್ರಮುಖ ಕವಿಯನ್ನು ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಇವರ ಹೆಸರನ್ನು ಒಂದು ರೀತಿಯ ವಿಚಿತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂತಹ ಸನ್ನಿವೇಶದ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ದ.ರಾ. ಬೇಂದ್ರೆ ಅಂದರೆ ಅದು ತಪ್ಪಲ್ವಾ? ಖಂಡಿತ. ದ.ರಾ. ಬೇಂದ್ರೆ ಅಂದರೆ ಅದೆಷ್ಟು ಚಂದ. ಅವರನ್ನು ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಕನ್ನಡದ ಪ್ರಮುಖ ಕವಿಯಾಗಿ, ವರಕವಿಯಾಗಿ ದ.ರಾ. ಬೇಂದ್ರೆಯವರನ್ನು ಗುರುತಿಸ್ತೇವೆ. ಇವರ ಒಂದು ವೈಶಿಷ್ಟ್ಯ, ಇವರ ಆ ಉತ್ತರ ಕರ್ನಾಟಕ ಶೈಲಿಯ ಒಂದು ಮಹತ್ವವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲು ಹೊರಟಿದ್ದೇವೆ. ಪ್ರಿಯ ಸ್ನೇಹಿತರೆ, ಕವಿಯ ಹೆಸರನ್ನು ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಿ, ನಾವು ಮಾಡೋಣ. ದ.ರಾ. ಬೇಂದ್ರೆ ಅಂತ ದಯವಿಟ್ಟು ಹೇಳಬೇಡಿ, ಬದಲಾಗಿ ದ.ರಾ. ಬೇಂದ್ರೆ ಅಂತ ಹೇಳಿ. ಅವರ ಒಂದು ಹೆಸರಿಗೆ ಗೌರವ ಕೊಡಿ, ಹಾಗೆ ಅವರ ಸಾಹಿತ್ಯಕ್ಕೂ ತಮ್ಮ ಪ್ರೋತ್ಸಾಹ ಇರಲಿ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾರಸ್ವತ ಈ ಲೋಕ ಹಲವಾರು ಕವಿಗಳನ್ನು ಕಂಡಂತಹ ಒಂದು ಲೋಕವಾಗಿದೆ. ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ.ರಾ. ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮದೇ ಆದಂತಹ ಸಾಹಿತ್ಯ ಕೃಷಿಯ ಮೂಲಕ ಸಾಹಿತ್ಯ ಪ್ರೇಮಿಗಳನ್ನು ತಲುಪಿರ್ತಕ್ಕಂಥದ್ದು ಬಹಳ ಮಹತ್ವವಾದಂತಹ ವಿಷಯವಾಗಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಇವರ ಒಂದು ಸಾಹಿತ್ಯ ಹಾಗೂ ಇವರ ಬದುಕು ಒಂದು ರೀತಿಯ ಪ್ರಕೃತಿಯ ಸೌಂದರ್ಯ ರಮಣೀಯ ದೃಶ್ಯದ ಒಂದು ಕೈಗನ್ನಡಿಯಾಗಿ ನಿಂತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಇವರ ಸಾಮಾಜಿಕ ಅನುಭವಗಳು ಹಾಗೂ ಇವರ ಒಂದು ಸಾಹಿತ್ಯ ಕೃಷಿಯು ಜಾನಪದ ಲೋಕ ಹಾಗೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಒಂದು ಕೈಗನ್ನಡಿಯಾಗಿ ನಿಂತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಇವರ ಒಂದು ಸಾಹಿತ್ಯ ಏನಿದೆ, ಇದು ಜಾನಪದ ಶೈಲಿಯಲ್ಲಿ ಹಾಗೆ ಒಂದು ಗ್ರಾಮೀಣ ಸೊಗಡನ್ನು ಹೊಂದಿರತಕ್ಕಂತಹ, ವಿಶೇಷವಾಗಿ ಉತ್ತರ ಕರ್ನಾಟಕದ ಶೈಲಿಯನ್ನು ಹೊಂದಿರತಕ್ಕಂತಹ ಒಂದು ಸಾಹಿತ್ಯವಾಗಿ ಇವರ ಒಂದು ಸಾಹಿತ್ಯ ಮುನ್ನೆಲೆಗೆ ಬಂದಿದೆ. ಇತ್ತೀಚಿನ ಕವಿಗಳಿಗೂ ಕೂಡ ಒಂದು ಮಾರ್ಗದರ್ಶಿ ಸೂತ್ರವಾಗಿ ಇವರ ಸಾಹಿತ್ಯ ನಿಂತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ.
ಇನ್ನು ಬೇಂದ್ರೆಯವರು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಇವರ ಒಂದು ಕಾವ್ಯನಾಮ ಅಂಬಿಕಾ ತನಯ ದತ್ತ ಅಂತಕ್ಕಂತಹ ಈ ಕಾವ್ಯನಾಮದಿಂದ ಬೇಂದ್ರೆಯವರು ಕನ್ನಡಿಗರ ಮನಸ್ಸಿನಲ್ಲಿ ಮನೆ ಮಾತಾಗಿದ್ದಾರೆ. ಇಡೀ ಕನ್ನಡ ಸಾಹಿತ್ಯ ಲೋಕವೇ ಅಚ್ಚರಿಗೊಳ್ಳುವಂತೆ ಇವರ ಸಾಹಿತ್ಯ ಕೃಷಿ ನಡೆದಿರ್ತಕ್ಕಂಥದ್ದನ್ನು ನೀವು ಎಲ್ಲರೂ ಕೂಡ ಗಮನಿಸ್ತೇವೆ. ಈ ಕಾವ್ಯನಾಮವು ಅವರ ತಾಯಿ ಅಂಬಿಕೆ ಅವರ ಬದುಕಿನ ಮೇಲೆ ಪ್ರಭಾವ ಬೀರಿದ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಇವರು ಅಂಬಿಕಾ ತನಯ ದತ್ತ ಅಂತಕ್ಕಂತಹ ಕಾವ್ಯನಾಮದಿಂದ ತಮ್ಮ ಸಾಹಿತ್ಯವನ್ನು ಮುಂದುವರಿಸಿದ್ದು ಇವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಬೇಂದ್ರೆಯವರು ತಾಯಿಯ ಹೆಸರಿನ ಒಂದು ಆಧಾರದ ಮೇಲೆ ತಾಯಿಯ ಆ ಮಾತೃ ಹೃದಯದ ಪ್ರಭಾವದಿಂದಾಗಿ ಇವರ ಸಾಹಿತ್ಯಕ್ಕೆ ಮತ್ತಷ್ಟು ಮೆರುಗು ಬಂದದ್ದು ಇವರ ವೈಶಿಷ್ಟ್ಯ ಅಂತಲೇ ನಾವು ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಅವರ ಒಂದು ಕಾವ್ಯನಾಮ ಏನಿದೆ, ಆ ಕಾವ್ಯನಾಮ ಮಾತೃ ಹೃದಯದ ಸ್ಪರ್ಶವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಗುರುತಿಸ್ಬೋದು. ಅದು ಕೇವಲ ಕಾವ್ಯನಾಮವಾಗದೆ ತಮ್ಮ ಸಾಹಿತ್ಯದಲ್ಲಿ ಮಾತೃಪ್ರೇಮವನ್ನು ಬೆಳೆಸ್ತಕ್ಕಂತಹ ಉದ್ದೇಶದಿಂದ ಅವರು ಆ ಸಾಹಿತ್ಯ ಕೃಷಿಗಾಗಿ ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನಡೆಸಿದ ಒಂದು ಆ ಪ್ರಮುಖವಾದಂತಹ ಹಿನ್ನೆಲೆಯಲ್ಲಿ ನಾವು ಈ ಕಾವ್ಯನಾಮವನ್ನು ಅರ್ಥೈಸಿಕೊಳ್ಳಬಹುದು. ಇನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃ ಹೃದಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತಾ ಇರೋದರಿಂದ ಇದಿಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಸಾಹಿತ್ಯದ ಬಗ್ಗೆ ಒಲವಿದ್ದುದರ ಪರಿಣಾಮವಾಗಿ ದತ್ತಾತ್ರೇಯ ಬೇಂದ್ರೆಯವರು ಈ ಒಂದು ಕಾವ್ಯನಾಮವನ್ನು ತಮ್ಮದಾಗಿಸಿಕೊಂಡದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಇಲ್ಲಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಆ ಒಂದು ಭಾವನಾತ್ಮಕ ಸಂಬಂಧ ಅಂತಕ್ಕಂಥದ್ದೇನಿದೆ ಅದು ತಮ್ಮ ಕವಿತೆಗಳಲ್ಲಿ ಮೂಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಕಾವ್ಯನಾಮ ಹುಟ್ಟಿಕೊಂಡದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ನಾವು ಗುರುತಿಸ್ತೇವೆ. ಅಂದರೆ ಇವರ ಕಾವ್ಯನಾಮದ ಬಗ್ಗೆ ಹೆಚ್ಚು ವಿವರಣೆಯನ್ನು ಯಾಕೆ ಕೊಡಬೇಕು ಅಂತ ಕೇಳೋ ಪ್ರಶ್ನೆಗೆ ನೀವೇನಾದರೂ ಕೇಳ್ತಾ ಇದ್ದರೆ ಅದು ಅವರ ಒಂದು ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ತಿಳಿದಂತಹ ವಿಷಯವೇನು ಅಂದರೆ ಪ್ರಮುಖವಾಗಿ ಅವರ ಮೊದಲ ಆದ್ಯತೆ ಕೊಡ್ತಾ ಇದ್ದದ್ದು ಮಾತೃ ಹೃದಯಕ್ಕೆ, ಆ ತಾಯಿಯ ನೆನಪಿಗಾಗಿ ಅವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಮೊಟ್ಟ ಮೊದಲ ಸ್ಥಾನ ನೀಡಿದ್ದೇ ಮಾತೃ ಹೃದಯಕ್ಕೆ. ಸೊ ಹಾಗಾಗಿ ಈ ಕಾವ್ಯನಾಮದ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡಬೇಕಾಯಿತು. ಇನ್ನು ಇವರು ವರಕವಿ ಎಂಬಂತಹ ಒಂದು ಆ ದೊಡ್ಡ ಸ್ಥಾನಕ್ಕೆ ಏರಿದರೂ ಕೂಡ ಅವರ ಮೂಲದ ಬಗ್ಗೆ ಅವರು ತಮ್ಮ ಬದುಕಿನ ಉದ್ದಕ್ಕೂ ಮರೀಲಿಲ್ಲ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸಬೇಕು. ಮೊದಲನೇದಾಗಿ ಇವರು ಕವಿಯಾಗಿ ಕಾಣಿಸ್ಕೊಂಡ್ರು, ನಂತರದಲ್ಲಿ ವರಕವಿಯಾದರು. ಆದರೂ ಕೂಡ ಅವರಲ್ಲಿ ಇದ್ದದ್ದು ಕೇವಲ ಕವಿ ಎಂಬ ಭಾವನೆಯಷ್ಟೇ. ಬದಲಾಗಿ ನಾನೇ ದೊಡ್ಡವನು, ನನಗಿಂತ ಹಿರಿಯರಿಲ್ಲ ಅಂತಕ್ಕಂತಹ ಒಂದು ಉಡಾಫಿಯ ಒಂದು ಉತ್ತರಗಳು ಅವರಿಂದ ಬರಲಿಲ್ಲ, ಬರೋದೂ ಇಲ್ಲ. ಅಂತಹ ಕವಿ ಯಾವುದೇ ಸ್ಥಾನಗಳನ್ನು ಕೊಟ್ಟರೂ ಕೂಡ ಅವರು ಕೇವಲ ಅದನ್ನು ಸ್ವೀಕರಿಸ್ತಿದ್ರೆ ಹೊರತು ಅವರು ಒಂದು ಕಡೆ ತಾವು ಸನ್ಮಾನಕ್ಕೆ ಅಂತ ಹೋಗಿದ್ರು. ಆ ಸನ್ಮಾನಕ್ಕೆ ಹೋಗಿದ್ದಂತಹ ಸನ್ನಿವೇಶದಲ್ಲಿ ಅಲ್ಲಿ ತಾವು ಏನೋ ಉಪನ್ಯಾಸವನ್ನು ಕೊಡ್ತಾ ಇದ್ರು. ಅದರ ಮಧ್ಯೆ ಏನೋ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಆದರೆ ಅವರು ಹೇಳಿದ್ದಿಷ್ಟೇ,
ನೀವು ನಿಮ್ಮ ಸನ್ಮಾನಗಳನ್ನು ಏನು ಮಾಡ್ತೀರಿ ಅದನ್ನು ನಮ್ಮಿಂದ ಹೊರಗಿಟ್ಕೊಳ್ಳಿ. ಅಂದರೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಆಗಲಿ ಬೇರೆಲ್ಲೂ ಕೂಡ ನನಗೆ ಸನ್ಮಾನ ಮಾಡಬೇಡಿ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಬೇಂದ್ರೆಯವರು ವ್ಯಕ್ತಪಡಿಸ್ತಾರೆ. ಸೊ ಆಡಂಬರದ ಒಂದು ಬದುಕಿಗೆ ಅವರು ಯಾವತ್ತೂ ಕೂಡ ತಮ್ಮನ್ನು ತಾವು ತೆರೆದುಕೊಂಡವರಲ್ಲ. ಇನ್ನು ಬಾಲ್ಯ ಮತ್ತು ಶೈಕ್ಷಣಿಕ ಜೀವನವನ್ನು ನೋಡೋದಾದರೆ ಪ್ರಮುಖವಾಗಿ 1896 ಜನವರಿ 31ರಂದು ಇವರು ಜನ್ಮ ತಾಳ್ತಾರೆ. ಇವರು ಧಾರವಾಡದ ಒಂದು ಓಣಿಯಲ್ಲಿ ಜನ್ಮ ತಾಳ್ತಾರೆ. ಇನ್ನು ಅವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ. ಇವರ ಬಗ್ಗೆ ಸಾಕಷ್ಟು ನಾವು ಕಾವ್ಯನಾಮವನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮಾತನಾಡಿದ್ದೇವೆ. ಸೊ ರಾಮಚಂದ್ರ ಭಟ್ಟ ಮತ್ತು ಅಂಬಿಕೆಯವರ ಮಗನಾಗಿ ರಾಮಚಂದ್ರ ಬೇಂದ್ರೆಯವರು ಜನ್ಮ ತಾಳ್ತಾರೆ. ಇನ್ನು ಬೇಂದ್ರೆಯವರ ಮೂಲ ಮನೆತನದ ಹೆಸರು ಕೋಸರ ಅಂತ ಇತ್ತು. ಸೊ ಇವರು ವೈದಿಕ ವೃತ್ತಿಯನ್ನು ಆಧಾರವಾಗಿಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದರು ಸ್ನೇಹಿತರೆ. ಒಂದು ಕಾಲಕ್ಕೆ ಗದಗದ ಶಿರಹಟ್ಟಿಯಲ್ಲಿ ಅವರ ಪೂರ್ವಜರು ನೆಲೆಸಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಇನ್ನು ಬೇಂದ್ರೆಯವರು 11 ವರ್ಷದವರಾಗಿದ್ದಾಗ ತಾವು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ನಂತರದಲ್ಲಿ ತಮ್ಮ ಚಿಕ್ಕಪ್ಪ ಬಂಡೋಪತಿ ಅವರ ಆಶ್ರಯದಲ್ಲಿ ಇವರ ಕುಟುಂಬ ನಡೆಯೋದಕ್ಕೆ ಪ್ರಾರಂಭವಾಯಿತು. ಸೊ ಕೇವಲ 11 ವರ್ಷದವರಾಗಿದ್ದಾಗ ಬೇಂದ್ರೆಯವರು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ತಂದೆಯ ನಿಧನದಿಂದಾಗಿ ಇವರ ಆರ್ಥಿಕ ಸ್ಥಿತಿಗತಿಗಳು ತೀರಾ ಕೆಳಮಟ್ಟಕ್ಕೆ ಕುಸಿದು ಹೋಯಿತು. ಆಗ ಯಾವುದೇ ಒಂದು ಸಾಹಿತ್ಯವನ್ನು ಬರೆಯೋದಕ್ಕೆ ಪ್ರೇರೇಪಣೆಯನ್ನು ನೀಡದೆ ಬದಲಾಗಿ ನನಗೆ ಬದುಕೇ ಬೇಡ ಅಂತಕ್ಕಂತಹ ಉದ್ದೇಶಕ್ಕೆ ನಮ್ಮ ಬೇಂದ್ರೆಯವರು ತಲುಪಿದರು. ಆದರೆ ಅವರ ಆ ಆರ್ಥಿಕ ಸ್ಥಿತಿಗತಿಗಳನ್ನು ಕಂಡು ಅವರಿಗೆ ಆ ಸಾಹಿತ್ಯ ಅಂತಕ್ಕಂಥದ್ದು ಬಹಳನೇ ಪ್ರಭಾವ ಬೀರ್ತು. ಹಲವಾರು ಕವಿಗಳ ಅಥವಾ ಹಲವಾರು ಹಿರಿಯರ ಅನುಭವಗಳನ್ನು ಬಾಲ್ಯದಲ್ಲಿಯೇ ತಿಳಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು. ಆ ಬಾಲ್ಯದ ಒಂದಿಷ್ಟು ಅನುಭವಗಳೇನಿದೆ ಅದು ಅವ್ರನ್ನ ಮತ್ತೆ ನಾನು ಬದುಕಬೇಕು ಅಂತಕ್ಕಂತಹ ಆಸೆಗೆ ದೂಡಿದ್ದಷ್ಟೇ ಅಲ್ಲದೆ ಅವರ ಸಾಹಿತ್ಯಕ್ಕೆ ಒಂದು ಮುನ್ನುಡಿಯನ್ನು ಬರೆಯಿತು. ಈ ರೀತಿಯ ನಿರುದ್ಯೋಗದ ಸವಾಲುಗಳು ಇದಿಷ್ಟೇ ಅಲ್ಲದೆ ಭಾರವಾದ ಅವರ ನೋವು ಕನ್ನಡ ಸಾಹಿತ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿತು. ಆ ಸಾಹಿತ್ಯವು ಅರಳೋದಕ್ಕೆ, ಚಿಗುರೊಡೆಯೋದಕ್ಕೆ ಪ್ರಾರಂಭವಾದದ್ದೇ ಇವರ ನೋವಿನಿಂದ. ಪ್ರಮುಖವಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಬ್ಬ ಕವಿಯು ಸಾಹಿತ್ಯವನ್ನು ಬರೀತಾರೆ ಅಂದ ತಕ್ಷಣ ಅವ್ರಿಗೆ ಎಲ್ಲನೂ ಇರುತ್ತೆ, ಅವರು ಶ್ರೀಮಂತರಿರ್ತಾರೆ ಅಂದ್ಕೊಳ್ಳೋದು ನಮ್ಮ ದೊಡ್ಡ ತಪ್ಪಾಗುತ್ತೆ. ಸೊ ನಮ್ಮ ಬೇಂದ್ರೆಯವರು ನೋಡಿ, ಇಷ್ಟೊಂದು ಕಷ್ಟದಲ್ಲಿಯೂ ಕೂಡ ಸಾಹಿತ್ಯವನ್ನು ಬರೆದರು. ಅವರು ವರಕವಿಯಾದರು. ಆದರೂ ಕೂಡ ಕಿಂಚಿತ್ತೂ ಗರ್ವ ಇಲ್ಲದಂತಹ ವ್ಯಕ್ತಿಯಾಗಿ ಬದುಕಿದ್ದು ಇವರ ನಿದರ್ಶನ ಅಂತ ನಾವು ಹೇಳ್ಬೋದು. ಇನ್ನು ಅವರ ತಾಯಿ ಅಂಬಿಕಾ ಅವರು ಒಂದು ಪ್ರೇರಕ ಶಕ್ತಿಯಾಗಿ ನಿಂತದ್ದು ಬೇಂದ್ರೆಯವರಿಗೆ ಮತ್ತೊಂದು ಅಂಶವಾಗಿ ಗುರುತಿಸ್ತೇವೆ. ಇದೇ ಸಂಕೇತವಾಗಿ ಅಂಬಿಕಾತನಯ ದತ್ತ ಅಂತಕ್ಕಂತಹ ಕಾವ್ಯನಾಮವನ್ನು ಇಟ್ಕೊಂಡಿದ್ದಾರೆ. ಇದರ ಬಗ್ಗೆ ನಾನು ಈಗಾಗಲೇ ಮಾತನಾಡಿದ್ದೇನೆ. ಸೊ ಇದಿಷ್ಟೇ ಅಲ್ಲದೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ಹಾಡನ್ನು ಬರೆದಂತಹ ಮುಯಿಲುಗೋಳ ನಾರಾಯಣರಾವ್ ಅವರು ಕೂಡ ಇವರ
ಶಿಕ್ಷಕರಾಗಿ ಇವರಿಗೆ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಿದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ನಾವು ಗುರುತಿಸ್ತೇವೆ. ಇನ್ನು ಪುಣೆಯ ಫರ್ಗಿಸನ್ ಕಾಲೇಜಿನ ಪಟವರ್ಧನ ಅಂತಕ್ಕಂತಹ ಆಂಗ್ಲ ಭಾಷೆಯ ಉಪನ್ಯಾಸಕರು ಇವರ ಮೇಲೆ ಪ್ರಭಾವ ಬೀರಿದಂತಹ ಮತ್ತೊಬ್ಬ ಮಹತ್ವದ ವ್ಯಕ್ತಿಯಾಗಿ ನಾವು ಗುರುತಿಸ್ತೇವೆ. ಧಾರವಾಡದಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ನಂತರದ 1913ರಲ್ಲಿ ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಕೂಡ ಇವರು ಪಡೆದುಕೊಳ್ತಾರೆ. ನಂತರದಲ್ಲಿ ಪುಣೆಯ ಫರ್ಗುಸನ್ ಅಂತಕ್ಕಂತಹ ಕಾಲೇಜಿನಲ್ಲಿ ಓದಿ ಇನ್ನು 1918ರಲ್ಲಿ BA ಪದವಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ಇನ್ನು ಅಧ್ಯಯನ ಅಂತಕ್ಕಂಥದ್ದು ಇವರ ಬದುಕಿನ ಬಹಳ ಪ್ರಮುಖವಾದಂತಹ ಅಂಗವಾಗಿತ್ತು. ಇವರು ಪ್ರಮುಖವಾಗಿ ಸಂಸ್ಕೃತ, ಮರಾಠಿ, ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ನೋಡಿ, ಯಾವುದೇ ಒಬ್ಬ ಕವಿ ಕವಿತೆಯನ್ನು ಮೂಡಿಸಬೇಕು, ಕಾದಂಬರಿಯನ್ನು ಬರಿಬೇಕು ಅಂದರೆ ಅದರ ಮಧ್ಯೆ ಎಲ್ಲವನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಕಾವ್ಯ ಎಂದರೇನು, ಕಾವ್ಯವನ್ನು ಹೇಗೆ ಬರಿಬೇಕು ಅಂತಕ್ಕಂತಹ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ಜ್ಞಾನ ಇರೋದು ಬಹಳ ಅವಶ್ಯಕವಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಬೇಂದ್ರೆಯವರು ಆಳವಾದ ಅಧ್ಯಯನವನ್ನು ಸಂಸ್ಕೃತ, ಕನ್ನಡ ಹಾಗೂ ಮರಾಠಿ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ಇನ್ನು ಅವರು ಪ್ರಮುಖವಾಗಿ ಕನ್ನಡ ಹಾಗೂ ಮರಾಠಿ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದರ ಪರಿಣಾಮವಾಗಿ ಅವರ ಕಾವ್ಯಗಳು, ಅವರ ಸಾಹಿತ್ಯಗಳು ಈ ಹಿನ್ನೆಲೆಯಲ್ಲಿ, ಈ ವಾತಾವರಣದಲ್ಲಿ ಸೃಷ್ಟಿಯಾಗೋದಕ್ಕೆ ಪ್ರಾರಂಭವಾಯಿತು. ನಂತರದಲ್ಲಿ ಇದು ಹಲವಾರು ಮನ್ನಣೆಗೆ ಸ್ಫೂರ್ತಿಯಾಯಿತು. ಇದಿಷ್ಟೇ ಅಲ್ಲದೆ ಹಲವು ಕವಿಗಳಿಗೂ ಕೂಡ ಈ ಸಾಹಿತ್ಯವು ಸ್ಫೂರ್ತಿಯಾದದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ನಾವು ಗುರುತಿಸ್ತೇವೆ. ಅಂದರೆ ಬೇಂದ್ರೆಯವರ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆ ಅದು ಕೇವಲ ಒಂದು ಭಾಷೆಗೆ ಸೀಮಿತವಾಗದೆ, ಒಂದು ಪಂಥಕ್ಕೆ ಸೀಮಿತವಾಗದೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಸೂತ್ರವಾಗಿ ಬೆಳೆದದ್ದು ಇದರ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇವರ ಸಾಹಿತ್ಯ ಸೃಷ್ಟಿಯಾಗೋದಕ್ಕೆ ಸಂಖ್ಯಾಶಾಸ್ತ್ರ, ಅಧ್ಯಯನಶಾಸ್ತ್ರ, ಹಾಗೆ ಸಾಹಿತ್ಯಗಳು, ವಚನಗಳು, ಕೀರ್ತನೆಗಳು, ಉಪನಿಷತ್ತುಗಳು, ಇದಿಷ್ಟೇ ಅಲ್ಲದೆ ಅಲಂಕಾರಗಳು, ಇದಿಷ್ಟೇ ಅಲ್ಲದೆ ಜ್ಞಾನೇಶ್ವರಿ, ರಾಮಾಯಣ, ಮಹಾಭಾರತ, ಹಾಗೆ ಭಾಗವತ, ಪಾಣಿನಿಯ ಸಾಹಿತ್ಯಗಳು, ಹಾಗೆ ಹಲವಾರು ಕನ್ನಡ ಸಾಹಿತ್ಯ ಪ್ರಕಾರಗಳಿಂದಾಗಿ ಇವರ ಚೇತನ ಸಮೃದ್ಧಗೊಂಡದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇವೆಲ್ಲವೂ ಕೂಡ ಕೂಡಿಕೊಂಡು ಇವರ ಸಾಹಿತ್ಯ ಕೃಷಿಗೆ ಮತ್ತಷ್ಟು ಮೆರುಗನ್ನು ನೀಡೋದರ ಮೂಲಕ ಇವರಲ್ಲಿ ಸಾಹಿತ್ಯ ಪ್ರೇಮವನ್ನು, ವಿಶೇಷವಾಗಿ ಇವರ ಸಾಹಿತ್ಯ ರಚನೆಗೆ ಪ್ರೇರಣೆ ನೀಡಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ವಿಶ್ವದ ಹಲವು ಅಗ್ರಮಾನ್ಯ ಕವಿಗಳ ಸಾಹಿತ್ಯವನ್ನು ಓದೋದರ ಮೂಲಕ ಇವರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಅಗಸ್ತ್ಯ ಸಾಹಿತಿಯಾಗಿ ಮುನ್ನೆಲೆಗೆ ಬಂದದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ವಿಶ್ವ ಕವಿಗಳ ಆ ಒಂದು ಆಳವಾದ ಅಧ್ಯಯನದಿಂದಾಗಿ ಇವರ ಒಂದು ಸಾಹಿತ್ಯ ಉಲ್ಲೇಖಗಳು ಹಾಗೆ ಶಾಸ್ತ್ರೀಯ ಬಳಕೆಗಳು, ಅಂದರೆ ಶಾಸ್ತ್ರೀಯ ಒಂದು ಸಾಹಿತ್ಯ ಪ್ರಕಾರಗಳನ್ನು ಅವರು ತಮ್ಮ ಸಾಹಿತ್ಯದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ಕೈಗನ್ನಡಿಯಾಗಿ ನಿಂತದ್ದು ಮತ್ತೊಂದು ವಿಶೇಷವಾಗಿ ಗುರುತಿಸ್ತೇವೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಅವರಲ್ಲಿ
ಸಾಹಿತ್ಯದ ಒಂದು ಹಿನ್ನೆಲೆಗಾಗಿ, ಪ್ರಮುಖವಾಗಿ ಸಾಹಿತ್ಯದ ನೆಲೆಗಟ್ಟಾಗಿ ಸೃಷ್ಟಿಯಾದದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಅಂದರೆ ಯಾವುದೇ ಸಾಹಿತ್ಯ ರಚನೆ ಆಗಬೇಕು ಅಂದರೆ ಅಲ್ಲಿ ಶ್ರಮ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಕೆಲವೊಂದು ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಕಾವ್ಯ, ಸಾಹಿತ್ಯ ಇವುಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಸಾಹಿತ್ಯ ಸರಿಯಾಗಿ ಸೃಷ್ಟಿಯಾಗೋದಕ್ಕೆ ಸಾಧ್ಯವಾಗಲ್ಲ. ಆದರೆ ನಮ್ಮ ಬೇಂದ್ರೆಯವರು ಇವೆಲ್ಲವನ್ನು ಕೂಡ ಅಧ್ಯಯನದ ದೃಷ್ಟಿಕೋನದಿಂದ ಆಳವಾಗಿ ಅಧ್ಯಯನ ಮಾಡಿದರು. ಆ ಕಾರಣದಿಂದಾಗಿ ಈ ಎಲ್ಲ ಪ್ರಕಾರದ ಸಾಹಿತ್ಯವು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಯಿತು. ನಂತರದಲ್ಲಿ 1919ರಲ್ಲಿ ಲಕ್ಷ್ಮೀಬಾಯಿ ಅಂತಕ್ಕಂತಹವರೊಂದಿಗೆ ಇವರ ವಿವಾಹ ಆಗತ್ತೆ. ವಿವಾಹದ ನಂತರ ಇವರು ಬಹಳನೇ ಕಷ್ಟವನ್ನು ಎದುರಿಸ್ತಾರೆ. ತುಂಬ ನೋವಿನ ಸನ್ನಿವೇಶದಲ್ಲಿ ಇವರು ಬದುಕನ್ನು ಸಾಗಿಸ್ತಾರೆ. ಇವರಿಗೆ ಹುಟ್ಟಿದ 9 ಮಕ್ಕಳಲ್ಲಿ ಅವರ 6 ಮಕ್ಕಳು ಅವರ ಕಣ್ಣು ಮುಂದನೆ ವಿಧಿವಶರಾಗ್ತಾರೆ. ಈ ಎಲ್ಲ ನೋವುಗಳು ಅವರ ಜೀವನದಲ್ಲಿ ಪ್ರಮುಖವಾಗಿ ಅವರು ಕಂಡಂತಹ ಬಡತನದ ಒಂದು ಮಹತ್ವವನ್ನು ಅವರ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಹಿನ್ನೆಲೆಗೆ ತಂದಿದ್ದಾರೆ.